ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಅಣ್ಣ ಹೊಸ ಬಿಸ್ನೆಸ್ ಹಾಕ್ಯಾನ್ರಿ. ಸೊ ನಾವು ಅದ್ರದ್ದು ಸೋಷಲ್ ಮೀಡಿಯಾ ವರ್ಕ್ ಮಾಡತ್ತೀವಿ. ಅದನ್ನು ಯಾವ ರೀತಿ ಮಾರ್ಕೆಟ್ ಮಾಡ್ಬೇಕು ಅನ್ನೋದು ಥಿಂಕ್ ಮಾಡತ್ತೀವಿ. ಸೊ ಅಲ್ಲಿ ಫ್ಯಾಕ್ಟ್ರಿಗೆ ಹೋಗ್ಬೇಕು ಈಗ ಮಧ್ಯಾಹ್ನ ಊಟ ಮಾಡಿ. ಸೊ ನಮ್ದು ಅಕೌಂಟ್ ಐತಿ ಹುಬ್ಳಿ ರೊಟ್ಟಿ ಮಷಿನ್ಸ್. ಸೊ ಯಾರಿಗಾರು ರೊಟ್ಟಿ ಮಷಿನ್ ಬೇಕಿದ್ರು ಬಾಯ್ ಮಾಡಿರಿ. ಅಲ್ಲೇ ಒಂದು ರೀಸ್ನೇಬಲ್ ಪ್ರೈಸ್ನಾಗ ಸೇಲ್ ಮಾಡತ್ತೀವಿ. ಆ್ಯಂಡ್ ಕ್ವಾಲಿಟಿನೂ ಚಲೋ ಐತಿ. ಆ್ಯಂಡ್ ಸ್ವಲ್ಪ ಡಿಫ್ರೆಂಟಾಗಿ ಮ್ಯಾನುಫ್ಯಾಕ್ಚರ್ ಮಾಡತ್ತೀವಿ. ಸೊ ಬಾಯ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾ ಈಗ ಅಲ್ಲಿ ಫ್ಯಾಕ್ಟ್ರಿಗೆ ಹೋಗ್ತೀನಿ. ಸೊ ಹೋದಾಗ ನಿಮ್ಗೆ ಹೆಂಗೈತೆ ಅನ್ನೋದು ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ನದಿಯೇ ನದಿಯೇ ನಿನಗಾಗಿ ಕಾಯುವೆ ದಿನವೂ ನೀ ಬರುವ ಆ ದಾರಿಯ ಕಾಣುವೆ. ಸೊ ಗಾಯ್ಸ್, ಈಗ ನಾವು ಹುಬ್ಳಿ ರೊಟ್ಟಿ ಮಷಿನ್ಸಿಗೆ ಬಂದೀವಿ. ಸೊ ನಾನು ನಿಮ್ಗೆ ತೋರಿಸ್ತೀನಿ ಹೆಂಗೈತಿ ಮಷಿನ್ಸ್ ಅನ್ನೋದು. ಚೆಕ್ ಮಾಡಿರಿ. ಸೊ ಸೀಗೆ ನಮಸ್ಕಾರ ಸರ್. ನಮಸ್ಕಾರ ಸರ್. ಸೊ ಇದು ರೊಟ್ಟಿ ಮಷಿನ್ ಬಗ್ಗೆ ನಿಮ್ಗೆ ಒಂದೆಷ್ಟು ಕ್ವಶನ್ಸ್ ಕೇಳಬೇಕಿತ್ತು. ಕೇಳಲ್ಲ ಸರ್. ಸೊ ಈಗ ನಿಮ್ದು ಕಂಪ್ನಿ ಹೆಸರು ಆ್ಯಂಡ್ ನೀವು ಎಲ್ಲೇ ಲೊಕೇಟೆಡ್ ಇದ್ದೀರಿ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿರಿ ಆಡಿಯನ್ಸ್. ನಮ್ಮದು ಕಂಪ್ನಿ ಹೆಸರು ಹುಬ್ಳಿ ರೊಟ್ಟಿ ಮಷಿನ್ಸ್ ಅಂತೇಳಿ. ನಾವು ಗಾಮನಕಟ್ಟಿ ಇಂಡಸ್ಟ್ರಿಯಲ್ ಏರಿಯಾ KSSADC ಒಳಗೆ 8ನೇ ಕ್ರಾಸ್ ಒಳಗೆ ಅದೀವಿ. ಸೊ ನಾವು ಕಂಪನಿ ಸ್ಟಾರ್ಟ್ ಮಾಡಿ 2ರಿಂದ 3 ತಿಂಗಳಾಯ್ತು. ಹಾಂ, ಈಗಾಗಲೇ ತುಂಬ ಮಷಿನ್ಗಳನ್ನು ಕೊಟ್ಟಿದ್ದೀವಿ ನಾವು. ಸೊ ಇದು ಏನು ನೀವು ಮಾಡೆಲ್ ನೋಡ್ತಾ ಇದ್ದೀರಿ, ಇದರ ಹೆಸರು ಕ್ಲಾಸಿಕ್ ಅಂತ ಹೇಳಿ. ಕ್ಲಾಸಿಕ್. ಸೊ ಈ ಮಾಡೆಲ್ ಒಳಗಡೆ ನೀವು 650ರಿಂದ 750 ರೊಟ್ಟಿವರೆಗೂ ಮಾಡ್ಬೋದು. ಇದು ಬರೀ ರೊಟ್ಟಿ ಮಷಿನ್ ಅಂತಲ್ಲ. ಇದ್ರೊಳಗೆ ನೀವು ಸಜ್ಜಿ ರೊಟ್ಟಿ ಮಾಡ್ಬೋದು, ಅಕ್ಕಿ ರೊಟ್ಟಿ ಮಾಡ್ಬೋದು, ಪಾಪಡ ಮಾಡ್ಬೋದು, ಪಾನಿಪುರಿ ಮಾಡ್ಬೋದು, ಬೇಕಾದ್ದು ಮಾಡ್ಬೋದು. ಸೊ 1 ಅವರಿಗೆ ಎಷ್ಟು ರೊಟ್ಟಿ ಕೊಡ್ಬೋದು? ಇದ್ರೊಳಗಡೆ 650ರಿಂದ 750 ರೊಟ್ಟಿ ಮಾಡ್ಬೋದು. ಆ್ಯಂಡ್ ಪರ್ KG 26ರಿಂದ 30 ರೊಟ್ಟಿ ಮಾಡ್ತಾರೆ. ಡಿಪೆಂಡಿಂಗ್ ಅಪಾನ್ ಥಿಕ್ನೆಸ್. ನೀವು ಜಾಸ್ತಿ ತೆಳ್ಳಗಿದ್ರೆ ಸ್ವಲ್ಪ ರೊಟ್ಟಿ ಜಾಸ್ತಿ ಬರ್ತಾವೆ, ಸ್ವಲ್ಪ ದಪ್ಪ ಹಾಕೊಟ್ರೆ ಸ್ವಲ್ಪ ರೊಟ್ಟಿ ಕಡಿಮೆ ಬರ್ತಾವೆ. ಬಟ್ 26ರಿಂದ 30 ರೊಟ್ಟಿ ಮಾಡಿದರೆ ನಿಮಗೆ ವರ್ಕೌಟ್ ಆಗ್ತದೆ. 23 ಗ್ರಾಮ್ ರಿಂದ 33 ಗ್ರಾಮ್ವರೆಗೂ ಮಾಡ್ಬೋದು. ಓಕೆ, ಈಗ ನಿಮ್ದು ಒಂದು 5 ತೋರಿಸ್ರಿ ರೊಟ್ಟಿ ಹೆಂಗೆ ಬರ್ತಾವೆ ಅನ್ನೋದು ಮಷಿನ್ನಾಗ.
ಥಿಕ್ನೆಸ್ ಸೆಟ್ಟಿಂಗ್ ನೀವು ಯಾವ ರೀತಿ ಬೇಕೋ ಆ ರೀತಿ ಥಿಕ್ನೆಸ್ ಸೆಟ್ಟಿಂಗ್ ಇಲ್ಲಿ ಮಾಡ್ಕೋಬೋದು. ಇದು ಹಿಟ್ಟಿಂದ ಸಣ್ಣಗಿ ಟ್ರೇ. ಸೊ ಇದ್ರೊಳಗೆ ನೀವು ಹಿಟ್ಟು ಹಾಕಿರ್ಬೇಕು. ನಮ್ಮ ಬೆಲ್ಟಿಗೆ ಅಂಟ್ಕೋಬಾರ್ದು ಅಂತೇಳಿ ಇದನ್ನು ಮಾಡಿರ್ತೀವಿ. ಬೆಲ್ಟಿಗೆ ಯಾವುದೇ ರೊಟ್ಟಿ ಅಂಟ್ಕೋಬಾರ್ದಂತ ಹಿಂಗೆ ಹಾಕಿರ್ತೀವಿ. ಇದ್ರೊಳಗೆ ನೀವು ಹಿಟ್ಟು ಹಾಕಿಬಿಟ್ರೆ ಆಯಿತು. ಒಂದ್ಸಲ ಹಾಕಿಬಿಟ್ರೆ ಅದು ಹಿಟ್ಟು ಸ್ವಲ್ಪ ಸ್ವಲ್ಪ ಬರ್ತಾ ಇರ್ತದೆ ಪ್ರಮಾಣದವರು. ಆಮೇಲೆ ಇಲ್ಲಿ ನೀವು ಸೆಟ್ಟಿಂಗ್ ಮಾಡ್ಕೋಬೋದು. ನಿಮ್ಗೆ ದಪ್ಪ ತೆಳು ಎಡಗಡೆ ಮಾಡಿದ್ರೆ ನಿಮ್ಗೆ ದಪ್ಪ ಆಗುತ್ತೆ, ಬಲಗಡೆ ಮಾಡಿದ್ರೆ ತೆಳು ಆಗ್ತದೆ. ನೀವು ಎಷ್ಟು ಬೇಕಾದ್ರೆ ದಪ್ಪ ಇಟ್ಕೋಬೋದು, ತೆಳು ಇಟ್ಕೋಬೋದು. ಪಾಪಡ ಮಾಡೋರು ತೆಳು ಇಟ್ಕೋತಾರೆ, ರೊಟ್ಟಿ ಮಾಡೋರು ಸ್ವಲ್ಪ ದಪ್ಪ ಇಟ್ಕೋತಾರೆ. ನೀವು ಯಾವ ರೀತಿ ಬೇಕಾದರೂ ಇಟ್ಕೋಬೋದು. ಸೊ ಸರ್ ಈಗ ಇವು ಮಷಿನ್ಸ್ ಕರೆಂಟ್ ಎಷ್ಟು ಕನ್ಸಮ್ ಮಾಡ್ಬೋದು? ಈಗ 1 ತಾಸಿಗೆ ನಿಮ್ಗೆ 2 ಯೂನಿಟ್ ಕೊಡಬೇಕು. 2 ಯೂನಿಟ್. ಸೊ ಮತ್ತು ಇದು 8 ಇಂಚ್ 10 ಇಂಚ್ ಅಂದ್ರಲ್ಲ, ಸೊ ಅದನ್ನು ಹೆಂಗೆ ನಾವು ಚೇಂಜ್ ಮಾಡ್ಕೋಬೋದು? ನಿಮಗೆ ಕಟ್ರ ಕೊಡ್ತೀವಿ ನಾವು. ನೀವು ಈಗೇನು ಕಟ್ರ ನೋಡಿದ್ರಲ್ಲ ಆ ಥರ ನಿಮಗೆ ಕಟ್ರಸ್ ಕೊಡ್ತೀವಿ. ಅದರೊಳಗೆ ನೀವು ಡೈ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಆಯ್ತು. ಒಂದು ಡೈ ಕಿತ್ತು ಇನ್ನೊಂದು ಡೈ ಹಾಕ್ಬಿಟ್ರೆ ನಿಮ್ದು ಡಯಾಮೀಟರ್ ಚೇಂಜ್. ಅದೆಲ್ಲ ನೀವೇ ಕೊಟ್ಟಿರ್ತೀರಿ? ನಾವು ಕೊಡ್ತೀವಿ. ನಿಮ್ಗೆ ಯಾವುದು ಒಂದು ಮಷಿನ್ ಜೊತೆ ನಿಮಗೆ ಒಂದು ಕಟ್ರ ಕೊಡ್ತೀವಿ. ಅದು ಯಾವ್ದಾದ್ರು ಆಗ್ಬೋದು. ನೀವು 8 ಇಂಚಿನ ಕೇಳ್ಬೋದು, 10 ಕೇಳ್ಬೋದು, 12 ಕೇಳ್ಬೋದು, 11.5 ಕೇಳ್ಬೋದು. ನಿಮ್ಮ ಸ್ಟ್ರಾಟಜಿ ಪ್ರಕಾರ. ಈಗ ಬೆಂಗಳೂರು ಅಂತ ಶಹರದೊಳಗಾದ್ರೆ ನೀವು 8 ಇಂಚ್ ಇಲ್ಲ 10 ಇಂಚ್ ತೊಗೊಳಕಟ್ಟಿಲ್ಲ. ಇಲ್ಲಿ ನಮ್ಮ ನಾರ್ತ್ ಕರ್ನಾಟಕ ಒಳಗೆ ಜಾಸ್ತಿ ಕೇಳ್ತಾರೆ, ಸ್ವಲ್ಪ ಸೈಜ್ ದೊಡ್ಡದು ಬೇಕಂತಾರೆ. ಅವಾಗ ನೀವು 11.5 12 ಇಂಚು ತೊಗೊಯ್ಬೋದು. ನಿಮ್ಗೆ ಯಾವ್ದು ಬೇಕೋ ಅದನ್ನು ನಾವು ಹಾಕಿಕೊಡ್ತೀವಿ. ಮತ್ತು ನಿಮಗೆ ಬೇರೆ ಕಟ್ರ ಬೇಕಪ್ಪ ಅಂದ್ರೆ ನಾವು ಬೇರೆ ಡೈ ನಿಮಗೆ ಸಪ್ಲೈ ಮಾಡ್ತೀವಿ. ನಿಮ್ಗೆ ಯಾವ್ದು ಬೇಕು ಅದನ್ನು ಮಾಡಿ ಕೊಡ್ತೀವಿ. ನೀವು ಒಂದು ಈಸಿಲಿ ತೆಗೆದು ಇನ್ನೊಂದು ಹಾಕ್ಕೊಂಡು ತುರಂತ ನಿಮ್ಮ ಕೆಲಸ ಚಾಲು ಮಾಡ್ಕೋಬೋದು. ಸೊ ಓಕೆ, ಥ್ಯಾಂಕ್ ಯು ಸರ್. ಸೊ ಸರ್ ಈಗ ಇದ್ರದ್ದು ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಎಷ್ಟು ಆಗ್ತೈತಿ, ನೀವು ಯಾವ ಮೋಟ್ರ್ ಹಾಕಿರಿ ಅದಕ್ಕೆ, ಸೊ ಅದೆಲ್ಲ ನೀವು ಹೇಳಬೇಕಿದ್ರಾಗ. ಸೊ ಹೇಳಿ. ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಅಂದ್ರೆ 1 ತಾಸು ನೀವು ಓಡಿಸಿದ್ರೆ ನಿಮಗೆ 2 ಯೂನಿಟ್ ಮಟ್ಟ ಸುಡ್ತೈತೆ ಅದು ಮೋಟರ್. ಅದಕ್ಕೆ ನಾವು 1/2 HP ಮೋಟ್ರ್ ಹಾಕಿವಿ. ಅದ್ರೊಳಗೆ ಡಬ್ಬರ್ ಕೆಪಾಸಿಟರ್ ಮಾಡಲ್ ಕ್ರಾಂಪ್ಟನ್ ಗ್ರಿಸದ್ ಹಾಕಿವಿ. ನಿಮಗೆ 1 ವರ್ಷ ವಾರಂಟಿ ಬರ್ತದೆ ಮೋಟ್ರ್ ಮೇಲೆ, ಗೇರ್ ಬಾಕ್ಸ್ ಮೇಲೆ. ಇಡೀ ಮಷಿನ್ ಏನೋ ಸಮಸ್ಯೆ ಬಂದರೂ ನಾವು ಬಂದು ಅಟೆಂಡ್ ಮಾಡ್ತೀವಿ. ನಮ್ಮದು ಸರ್ವಿಸ್ ಎಲ್ಲ ಕಡೆಯೂ ಆಲ್ ಓವರ್ ಇಂಡಿಯಾ ಸರ್ವಿಸ್ ಇರ್ತದೆ. ಮತ್ತು ಆರ್ಡ್ರ್ ಮಾಡಿದಾಗ ನೀವು ಎಷ್ಟು ದಿವಸದಲ್ಲಿ ನಮ್ದು ಆರ್ಡ್ರನ್ನು ಕೊಡ್ಬೋದು? ನಮ್ಮ ಹತ್ರ ನೋಡಿರಿ ಇಷ್ಟೆಲ್ಲ ಮಷಿನ್ಸ್ ಆಲ್ರೆಡಿ ರೆಡಿ ಇದಾವೆ. ನಿಮಗೆ ನಾವು 1 ಡೇ 2 ಡೇ ಕೆಪಾಸಿಟಿ ಒಳಗೆ ಮಾಡಿಕೊಡ್ತೀವಿ. ನಿಮ್ಗೆ ಏನಾದ್ರು ಕಸ್ಟಮೈಸ್ಡ್ ಮಷಿನ್ ಬೇಕಂತಂದ್ರೆ 4 ರಿಂದ 5 ದಿವಸ ಟೈಮ್ ತೊಗೋತೀವಿ. ಸ್ಟ್ಯಾಂಡರ್ಡ್ ಮಷಿನ್ಗಳಂತ ನಮ್ಮ ಹತ್ರ ರೆಡಿನೇ ಅದಾವೆ. ನೀವು ಹಿಂಗೆ ಬಂದು ಹಿಂಗೆ ನಿಮ್ದು ಟೆಸ್ಟ್ ಮಾಡಿಸ್ಕೊಂಡು ರೊಟ್ಟಿ ಎಲ್ಲ ಹೊರಗಡೆ ತಗೊಂಡು ಟ್ರಯಲ್ಸ್ ತೊಗೊಂಡು ನೀವು ಇಮಿಡಿಯೇಟ್ಲಿ ಹೋಗ್ಬೋದು. ಓಕೆ. ಸೊ ಈಗ ಫ್ಯಾಕ್ಟ್ರಿನಾಗ ನಮ್ಮ ಕೆಲಸ ಮುಗೀತ್ರಿ. ಸೊ ಅಣ್ಣಾಗೆಲ್ಲ ಕ್ವಶನ್ಸ್ ಕೇಳಿದ್ವಿ, ಎಲ್ಲ ಆಯ್ತು. ಈಗ ನಾ ನೆಕ್ಸ್ಟ್ ನಿಮಗೆ ಸಿಗೋದು ಡೈರೆಕ್ಟ್ ಜಿಮ್ನಾಗ. ಸೊ ಇವತ್ತು ನಮ್ಮ ಪುಷ್ ಡೇ ಐತಿ. ಸೊ ಲೆಟ್ಸ್ ಮೀಟ್ ದೇರ್. ಸೊ ಗೈಸ್ ಈಗ ನಾವು ಟ್ರಾನ್ಸ್ಫರ್ ಜಿಮ್ನಾಗ ಇದ್ದೀವಿ. ಆ್ಯಂಡ್ ಇವತ್ತು ನಮ್ಮದು ಪುಷ್ ಡೇ. ಚೆಸ್ಟ್ ಆ್ಯಂಡ್ ಟ್ರೈಸೆಪ್ಸ್ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತೀವಿ. ಸೊ ಲೆಟ್ಸ್ ಸ್ಟಾರ್ಟ್.